ಶಿವಕುಮಾರ್ ಕೊಟ್ಟಿರೋದು. ಈಗ ಇವರು ಪಾಪ ಹೊರಟವ್ರು ಇದೇನೋ ಕುಮಾರಸ್ವಾಮಿ ಕೂಸನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೊರಟಿದ್ದೀವಿ. ಕುಮಾರಸ್ವಾಮಿ ಕೂಸನ್ನ ಅವತ್ತು ನೈಸ್ದು ಹೇಳಿದ್ರು ದೇವೇಗೌಡರು ಕೂಸು. ಹೌದಪ್ಪ, ದೇವೇಗೌಡರು ಕೂಸು, ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅಂತ ಹೇಳ್ದು, ಜನಕ್ಕೆ ಉಪಯೋಗ ಆಗಂಗೆ ಮಾಡಿ ಅಂತ ಹೇಳ್ದು. ದೇವೇಗೌಡರು ಹೇಳಿದ್ದು ಪಾಪದ ಕೆಲಸ ಮಾಡಿ ಲೂಟಿ ಹೊಡೀರಿ ಅಂತ ಹೇಳಿದ್ದಲ್ಲ, ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಒಂದಲ್ಲಿ ಆಕ್ಸಿಡೆಂಟಾಗಿ 12 ಜನ ಮಕ್ಕಳು ಸತ್ತರು ಅಂತ ಹೇಳಿ ಒಂದು ರಸ್ತೆ ಮಾಡಬೇಕು ಅಂತ ಮಾಡಿದ ತೀರ್ಮಾನ. ಅದಕ್ಕೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನೆಲ್ಲ ಉಲ್ಲಂಘನೆ ಮಾಡಿ ಯಾರ ನೈಸ್ ಕಂಪ್ನಿ ಮಾಲೀಕನಿಗೆ ಶೂ ಪಾಲಿಶ್ ಮಾಡ್ಕೊಂಡಿದ್ದೀರಿ. ಶೂ ಪಾಲಿಶ್ ಮಾಡ್ಕೊಂಡು ಜಯಚಂದ್ರ ಅವರು 2017ರಲ್ಲಿ ಕೊಡ್ತಾರೆ ವರದಿನ, ಏನೇನು ಲೂಟಿ ಆಗಿದೆ ಅಲ್ಲಿ ಅಂತೇಳಿ. ಯಾತಿಗೆ ಸದನ ಸಮಿತಿ ಮಾಡಿದ್ರಿ? ಯಾವ ಪುರುಷಾರ್ಥಕ್ಕೆ? ಇದು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ. 136 ಸೀಟ್ ಕೊಟ್ಟವ್ರೆ, ಯಾತಿಗೆ ಕೊಟ್ಟರು? ನಿಮಗೆ ದುಡ್ಡು ಹೊಡೀರಿ ಅಂತಲ, ಇಂಥ ದರೋಡೆಕೋರರಿಗೆ ರಕ್ಷಣೆ ಕೊಡಿ ಅಂತಲ ನಿಮಗೆ 136 ಸೀಟ್ ಕೊಟ್ಟರೆ ಜನ. ಅದೆಲ್ಲ ಹೇಳಲಿಕ್ಕೆ ಹೋದರೆ ಬೇಕಾದಷ್ಟಿದೆ ಇಲ್ಲಿ. ಆ ಫೈಟಿಂಗ್ ಕೊಟ್ಟಿರ್ತಕ್ಕಂಥ ಓದಬೇಕು ಅಂದರೆ ಇಲ್ಲಿ ಏನು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ಇಲ್ಲಿ ಸರ್ಕಾರದಲ್ಲಿ? ಸಾವಿರಾರು ಜನ ರೈತರನ್ನು ಬೀದಿಗೆ ತಂದು ಹಾಕಿದ್ದೀರಿ. ಯಾವ KED ಅದು ಎಲ್ಲಪ್ಪ? MB ಪಾಟೀಲ್ರೆ ನೋಡಿದ್ರೇನ್ರಿ ಜಡ್ಜ್ಮೆಂಟ್ನ? ಬಿಡದಿ ಬಗ್ಗೆ ಕೂತಿದ್ರಲ್ಲ CM ಜೊತೆ ಮಾತಾಡೋಕ್ಕೆ. KED ಅವರು ಏನೇನು ಮಾಡಿಕೊಟ್ಟಿದ್ದೀರಿ ನೀವು? ಈಗ ನೀವು ಮಿನಿಸ್ಟ್ರು ತಾನೇ, ಇಂಡಸ್ಟ್ರಿ ಮಿನಿಸ್ಟ್ರು. KED ನಿಮ್ಮ ಸುಪರ್ದಿಯಲ್ಲಿದೆ. ನೈಸ್ ಮಾಲೀಕನ ಜೊತೆ ಏನು ನಿಮ್ಮ ಸಂಬಂಧ? ಯಾತಕ್ಕೆ ಹೋಗಿದ್ದೀರಿ ನೀವು ಕೋರ್ಟ್ಗೆ? ಒಂದು ಕಡೆ ಕರ್ನಾಟಕ ಸರ್ಕಾರದ್ದು ಲಾಯರ್ಗಳು ಅವರು ಹೇಳ್ತಾರೆ ಲೂಟಿ ಆಗಿದೆ, ಇಲ್ಲಿ ಇಲ್ಲಿಗಲ್ ಆಗಿ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ 20,000 ಎಕರೆ ಭೂಮಿ ಹೊಡಿತಾ ಇದ್ದಾರೆ. ಯಾವುದೇ ರೀತಿಯ ಅಧಿಕಾರ ಇಲ್ಲದೆ ಇದ್ದರೂ ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ಒಂದು ಕಡೆ ಸರ್ಕಾರದಿಂದ ಅರ್ಜಿ ಹಾಕ್ತೀರಿ, ಇನ್ನೊಂದು ಕಡೆ ರೈತರು ಭೂಮಿನ ಅಕ್ವಿಸಿಷನ್ ಮಾಡ್ಕೊಂಡು ನಮಗೆ ಕಾಂಪನ್ಸೇಷನ್ ಕೊಡೋಕ್ಕೆ ಕಾಲಮಿತಿ ಇಲ್ಲ, ಇಷ್ಟ ಬಂದಾಗ ನಾವು ಕೊಡ್ಬೋದು. ಇದನ್ನು ಇನ್ನೊಂದು ಕಡೆ ಹೇಳ್ತೀರಿ. ಏನಪ್ಪ ನೀವು ಮಾಡಿರೋ ಸಾಧನೆ MB ಪಾಟೀಲ್ರೆ? ಇದಕ್ಕೆ ನಿಮ್ಮ ಸರ್ಕಾರವಾ? ಇದಕ್ಕಿದ್ದೀರಾ ನೀವು ಸರ್ಕಾರನ? ಏನೋ ಕುಮಾರಸ್ವಾಮಿ ಕೂಸು. ಏನು ಮಾಡಿದ್ವಿ ಕುಮಾರಸ್ವಾಮಿ? ಏನು ಮಾಡಿದ್ದೀನಿ ಇಲ್ಲಿ ನಾನು? ಒಂದು ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಒಂದು ಪ್ರಪೋಸಲ್, ಹೌದು. ಆಮೇಲೆ ಎಲ್ಲಿಗೆ ನಿಂತಿದ್ದು? 20 ವರ್ಷದಿಂದ ಅದಿಲ್ಲ. ಈಗ ಅದಕ್ಕೆ ಇವನಿಗೆ 20,000 ಎಕರೆ ಕೊಟ್ಟು ಉದ್ಧಾರ ಮಾಡಿದ್ದಾಗಿದೆ. ಈಗ ಅಲ್ಲಿ 7,000 ಎಕರೆ ರೈತರ ಭೂಮಿನ ಲೂಟಿ ಮಾಡಿ ಟೌನ್ಶಿಪ್ ಹೆಸರಿನಲ್ಲಿ ಈಗ ಯಾರಿಗೆ ಮಾರಾಟ ಮಾಡೋಕ್ಕೆ ಹೊರಟಿದ್ರಪ್ಪ? ಯಾರ ಹೆಸರಲ್ಲಿದೆ ಇಲ್ಲಿ? ನೈಸ್ ರೋಡಲ್ಲಿ ರೈತರ ಭೂಮಿ ಕಿದ್ರಿ, ನೀವು ಬಿಲ್ಡಿಂಗ್ ಕಟ್ತಾ ಇದ್ದೀರಲ್ಲಪ್ಪ. ಯಾರ್ಯಾರ ಹೆಸರಲ್ಲಿ ತಗೊಂಡ್ರಿ? ಇದು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತೇನು ಆದೇಶ ಇದೆ, ಈ ಆದೇಶದ ಪ್ರಕಾರ ಇನ್ನು ಎಷ್ಟು ದಿವಸ ಬೇಕು ಇಂಪ್ಲಿಮೆಂಟ್ ಮಾಡಲಿಕ್ಕೆ? ನಿಮಗೆ ಕಣ್ಣು ಮುಂದೆ ಇದೆ.